ಸೈಟ್ ಎಲ್ಲ ಚೆನ್ನಾಗಿದೆ. ಅಂದಾಗೆ ಅದ್ರ ಮೆಜರ್ಮೆಂಟ್ ಎಷ್ಟಿದೆ ಸರ್? ಅದು 100/150 ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಸರಿ ಇದೆ ಸರ್. ಚಿನ್ನದಂತ ಪ್ರಾಪರ್ಟಿ ಸರ್. ಏರ್ಪೋರ್ಟ್ಗೆ ಇಲ್ಲಿಂದ ಬರೀ 45 ನಿಮಿಷ ಅಷ್ಟೇ. ಇಲ್ಲೇ ಹತ್ರದಲ್ಲಿ ಹಾಸ್ಪಿಟ್ಲ್ ಇದೆ, ಕಾಲೇಜ್ ಇದೆ, ಮಾಲ್ ಇದೆ. ನಿಮ್ಗೆ ಏನ್ ಬೇಕು ಎಲ್ಲ ಅನುಕೂಲತೆಗಳಿದೆ ಸರ್. ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ನು 6 ತಿಂಗಳಲ್ಲಿ ಡಬಲ್ ಆಗುತ್ತೆ ಸರ್. ನೋಡಿ, ಯೋಚನೆ ಮಾಡಿ ಸರ್. ಖಂಡಿತ ಬಿಡಬೇಡಿ, ಈ ಪ್ರಾಪರ್ಟಿ ನೀವೇ ತಗೋಬೇಡಿ ಸರ್. ಒಳ್ಳೇದು. ಡಾಕ್ಯುಮೆಂಟ್ಸ್ ಎಲ್ಲ ಯಾವಾಗ ಕಳಿಸ್ತೀರಾ? ನಿಮ್ಮ ಓನರ್ನ ಯಾವಾಗ ಮೀಟ್ ಮಾಡ್ಬೋದು? ಇವತ್ತೇ ಮೀಟ್ ಮಾಡಿಸ್ತೀನಿ ಸರ್. ಅಡ್ವಾನ್ಸ್ ಕೊಟ್ಬಿಡ್ತೀರಾ? ಅಂದಾಗೆ ಸರ್ 1 ಸೆಕೆಂಡ್. ಆಯ್ತು. ಸರ್ ಹಾ, ನಮಸ್ಕಾರ. ನಮಸ್ತೆ. ಈ ಸೈಟ್ ನೀವು ತಗೊಳಕ್ ಬಂದಿದ್ದೀರಾ ಸರ್? ಹೌದು. ದಯವಿಟ್ಟು ತಗೋಬೇಡಿ ಸರ್. ಯಾಕೆ ಸರ್? ಯಾಕೆ ತಗೋಬಾರ್ದು? ಈ ಜಾಗ ಏನಾದ್ರೂ ನೀವು ತಗೊಂಡ್ರೆ ಮೋಸ ಹೋದಂಗೆ ಸರ್. ಸೆಕ್ಯೂರಿಟಿ, ನಿಮ್ಗೇನ್ರಿ ಅವ್ರ ಹತ್ರ ಮಾತು? ಸರ್, ಫೋನ್ ಮಾಡಿದ್ರು. ಬನ್ನಿ ಸರ್, ಎಲ್ಲ ಮಾತಾಡಿ ಮುಗಿಸ್ಬೋಣ. ಒಂದ್ ನಿಮಿಷ ಇರಿ ಸರ್. ನೀವ್ ಹೇಳಿ ಸರ್. ಸರ್, ನೀವೇನ್ ಸರ್ ಈ ಸೆಕ್ಯೂರಿಟಿ ಮಾತು ಕೇಳ್ಕೊಂಡು? ಹೋಗಯ್ಯ, ನಿನ್ ಕೆಲಸ ಇಷ್ಟ ಅಷ್ಟು ನೋಡ್ಕೊ ಹೋಗಯ್ಯ. ಇಲ್ಲಿ ಬಂದ್ಬಿಡ್ತಾನೆ ಇಲ್ಲಿ ಲಾಯರ್ ತರ ಮಾತಾಡೋದಕ್ಕೆ. ಸರ್ ಬನ್ನಿ ಸರ್, ಹೋಗೋಣ. ಒಂದ್ ನಿಮಿಷ ಸುಮ್ಮನೆ ಇರ್ರಿ ನೀವು. ಸರ್ ನೀವ್ ಹೇಳಿ ಸರ್. ಸರ್, ಈ ಪ್ರಾಪರ್ಟಿ ಆಲ್ರೆಡಿ 4 ಜನಗಳ ಹೆಸರಿಗೆ ರಿಜಿಸ್ಟರ್ ಆಗಿದೆ. ದಿನ ಜಗಳ ಸರ್. ದಿವಸ ಯಾರಾದ್ರೂ ಒಬ್ರು ಬಂದು ಈ ಪ್ರಾಪರ್ಟಿ ಮುಂದೆ ಗಲಾಟೆ ಮಾಡ್ತಾನೆ ಇರ್ತಾರೆ. ಯಪ್ಪ ಅವನಲ್ಲ ಇವನು, ಯಾರಿಗಾದ್ರೂ ಈ ಪ್ರಾಪರ್ಟಿನ ಸಾಗ ಹಾಕ್ಬಿಡ್ಬೇಕು ಅಂತ ಹೊರಟು. ಕಮಿಷನ್ ಜಾಸ್ತಿ ಸಿಗುತ್ತಲ್ಲ ಸರ್. ಏನ್ರಿ ಇವ್ರು ಹೇಳ್ತಿರೋದು ನಿಜನಾ? ಬಿಡ್ದಲ್ಲಯ್ಯ, ಜೀವನ ಪೂರ್ತಿ ನಮ್ಮ ಬಾಸ್ ನಾನು ಉತ್ತರ ಕೊಡ್ಬೇಕಾಗಿತ್ತು. ಸರ್, ನೀವು ಇವ್ರ ಮಾತು ನಂಬೇಡಿ ಸರ್. ಓನರ್ ಫೋನ್ ಮಾಡಿದ್ದಾರೆ ಸರ್. ಬೇಕಿದ್ರೆ ನೀವು ಅವ್ರ ಹತ್ರನೇ ಮಾತಾಡ್ಬೋದು. ಬನ್ನಿ ಸರ್, ಹೋಗೋಣ. ಬೇಡಪ್ಪ ಬೇಡ. ಇಷ್ಟೆಲ್ಲ ಪ್ರಾಪರ್ಟಿನ ನಮ್ಮ ಬಾಸ್ ತೋರಿಸಿದ್ರೆ ಖಂಡಿತ ನಮ್ಮ ಬಾಸ್ ಒಪ್ಪೋದೇ ಇಲ್ಲ. ಸರ್ ಹಾಗನ್ಬಿಡಿ. ಬೇಡ, ದಯವಿಟ್ಟು ಬಿಟ್ಬಿಡಿ. ನಿಮ್ ಸಹವಾಸನೇ ಬೇಡ. ಸರ್ 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 ಏಯ್, ಯಾವನೇ ನೀನು? ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ನಿನ್ ಮಕ್ಕಳು. ಸಾರಿ. ತುಂಬಾ ನೋವಾಗ್ತಿದ್ಯಾ? ಏನಾಗಲ್ಲ. ನಾನು ಕಾಟನ್ಗೆ ಸ್ವಲ್ಪ ಬಿಟ್ಟು ಕ್ಲೀನ್ ಮಾಡ್ತಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ಉರಿತಾ ಇದೆ ಅಷ್ಟೇ. ಸ್ವಲ್ಪ ಸರಿ ಹೋಗ್ಬಿಡುತ್ತೆ. ಈ ಔಷಧಿ ಹಚ್ಚೋಷ್ಟರಲ್ಲಿ ಗಾಯನೇ ವಾಸಿ ಆಗ್ಬಿಟ್ಟಿರುತ್ತೆ. ಸಾರಿ. ನೋಡಿ, ಗಾಯ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ನನ್ನ ಮಾತಿ ಕೇಳ್ತಾ ಇಲ್ಲ ನೀವು. ಅಯ್ಯೋ ಭಾರ್ಗವಿ, ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರ? ನೀವೇ ನಿಮ್ ಕೈಯಾರ ಆಯಿಂಟ್ಮೆಂಟ್ ಹಚ್ತೀರಲ್ಲ, ಅದೇ ಸಾಕ್ಬಿಡಿ, ಗಾಯ ಮಾಯ ಆಗತ್ತೆ. ಬಿಡಿ ನನ್ನ ಕೈನ. ಜೊತೆ ಬಂಧನ ಇರ್ಬೇಕಿತ್ತು. ಆದ್ರೆ ಭಾರ್ಗವಿ ಇದ್ದಾಳೆ.
ಬರ್ತಿರೋ ಕೋಪಕ್ಕ ಅವಳ ಹೊಡಿಬೇಕು ಪರ್ಚ್ಬೇಕು ಅವಳು ಜನ್ಮ ಜಾಲಾಡ್ಬೇಕು ಅನ್ಸುತ್ತೆ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಹಾಗ್ ಮಾಡೋದ್ರಿಂದ ಅರ್ಜುನಿಂದ ದೂರ ಆಗ್ತೇ ಹೊರ್ತು ಅವನಿಗೆ ಹತ್ರ ಆಗೋದಿಲ್ಲ. ಇಷ್ಟಪಡ್ತಿರೋ ಹುಡ್ಗ ಕಣ್ಣು ಮುಂದೆನೆ ಬೇರೆಯವ್ರ ಜೊತೆ ಇದ್ರೆ ಆಗೋ ನೋವ್ ಏನು ಅನ್ನೋದು ನನ್ಗೆ ಅರ್ಥ ಆಗತ್ತೆ ವಂದನ. ಗೊತ್ತು. ಏನ್ ಗೊತ್ತು? ಏನು ಗೊತ್ತು ನಿಮ್ಗೆ? ನೀವ್ ಇಷ್ಟಪಟ್ಟಿರೋ ಹುಡ್ಗನ ಮದ್ವೆ ಆಗಿ ಆರಾಮಾಗಿದ್ದೀರಾ. ಏನು ಗೊತ್ತಿಲ್ಲ ನಿಮ್ಗೆ. ಎಲ್ರ ಜೊತೆ ಸೇರ್ಕೊಂಡು ನೀವು ನನಗ್ ಮೋಸ ಮಾಡಿದ್ದೀರಾ, ನಂಬಿಸಿ ಕತ್ತು ಕುಯ್ತಿದ್ದೀರಾ. ಅರ್ಜುನ್ ಭಾರ್ಗವಿ ಒಂದಾಗೋದೇ ಇಲ್ಲ. ಆ ಭಾರ್ಗವಿ ನಮ್ಮ ಅರ್ಜುನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಿನ್ನು ಇಲ್ಲೇ ಇಟ್ಕೊಂಡಿದ್ದೀರಾ? ನನ್ನ ಅರ್ಜುನ್ ಜೊತೆನೆ ಇದ್ದಾಳೆ, ಉತ್ತರ ಕೊಡಿ. ಅದೇನೋ ಅಂತಾರಲ್ಲ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ. ಹಾಗೇನೆ ನೀನ್ ಹೀಗೆ ಡೌಟ್ ಅಲ್ಲಿ ಕೋಪದಲ್ಲಿ ನೋಡಿದ್ರೆ ಎಲ್ಲ ಹಾಗೆ ಕಾಣುತ್ತೆ. ಸ್ವಲ್ಪ ತಾಳ್ಮೆಯಿಂದ ಸೂಕ್ಷ್ಮವಾಗಿ ಗಮನಿಸ್ ನೋಡು, ಆಗ ನಿನಗೆ ಎಲ್ಲ ಅರ್ಥ ಆಗತ್ತೆ. ಏನೋ ಮಾತಾಡ್ಬೇಕು ಅಂದೆ ಅಲ್ವಾ, ಮಾತಾಡೋಣ. ಪರವಾಗಿಲ್ಲ, ವಂದನ, ಜ್ಯೂಸ್ ಕುಡ್ಕೊಂಡೆ ಮಾತಾಡೋಣ. ಅದೇ ತಾನೆ ನಿನಗೂ ಬೇಕಾಗಿ. ಒಂದಣೆ, ನನ್ನ ಗಂಟ್ಲು ತುಂಬಾ ಒಣಗ್ತಿದೆ, ನಾನು ಕೊಡು. ನನಗೆ 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 ಛೇ, ನನಗೂ ಇಲ್ಲ ನಿಮಗೂ ಇಲ್ಲ, ಎಲ್ಲ ನೆಲದ ಪಾಲಾಯ್ತು. ನಾನು ಕಾಫಿ ಟೀನೇ ಕುಡ್ಕೊಂತೀನಿ. ವಂದನ, ಯಾಕೆ ಹೀಗ್ ಮಾಡ್ದೆ? ನಾನೇನ್ ಮಾಡ್ದೆ ಅರ್ಜುನ್? ನೀನೇನ್ ಮಾಡ್ದೆ ಅನ್ನೋದು ಇಲ್ಲಿ ಇರೋದ್ರಲ್ಲಿ ಏನೋ ಸರಿ ಇಲ್ಲ ಅನ್ನೋದು ಇಬ್ರಿಗೂ ಗೊತ್ತು. ನರಿ ಕುರಿ ಮುಂದೆ ನಿಂತ್ರು ನರಿ ನರಿನೇ. ನರಿ ಬುದ್ಧಿ ಬದಲಾಗಲ್ಲ. ಸಾಕು ವಂದನ, ನನ್ನ ಭಾರ್ಗವಿ ಮಧ್ಯೆ ಬರೋ ಪ್ರಯತ್ನ ಯಾವತ್ತೂ ಮಾಡ್ಬೇಡ. ನನ್ ಭಾರ್ಗವಿ ಅವ್ರಿಗೆ ಕಮ್ಮಿ ಆಗೋದು, ಅವ್ರಿಗೆ ನೋವಾದ, ಅವ್ರ ಮೇಲೆ ಒಂದು ಸಣ್ಣ ಗೀಟು ಬಿದ್ರು ನಾನು ಮನುಷ್ಯನಾಗಿರಲ್ಲ, ನೆನ್ಪಿರ್ಲಿ. ಅರೆ, ಇದ್ಯಾವ್ದಿದು ಬ್ಯಾಗು? ನಾನೆಲ್ಲ ಬ್ಯಾಗ್ನು ಒಳಗಡೆ ಎತ್ತಿಟ್ಟಿದ್ನಲ್ಲ. ನಾನು ಹೇಳೋದೊಂದು, ಇವಳು ಮಾಡೋದೊಂದು. ಇದ್ರಲ್ಲೂ ಹೊಸ ಬಟ್ಟೆಗಳನ್ನ ತಂದು ತುಂಬಿಸಿಟ್ಟಿದ್ದಾಳೆ ಅನ್ಸುತ್ತೆ. ಮಾಮ್, ಯಾಕೆ ಎಷ್ಟೊಂದು ದೂರ ಕಿರ್ಸ್ತಿದ್ಯಾ? ನನ್ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬರ್ಬೇಡ, ನನ್ನ ಥಿಂಗ್ಸ್ ನ ಮುಟ್ಬೇಡ ಅಂತ ಎಷ್ಟೇ ಹೇಳಿದ್ದೀನಿ. ಇದೇನಿದು ಈ ತರ ಕೇಳ್ತಿದ್ಯಾ? ನಾನ್ ನಿಮ್ಮ ಅಮ್ಮ ಕಣೆ. ಅಷ್ಟಕ್ಕೂ ಆ ಬ್ಯಾಗಲ್ಲೇ ನಿಂತಿಟ್ಟಿದ್ಯಾ? ಏನೋ ಇದೆ, ಅದೆಲ್ಲ ನಿನ್ಗ್ಯಾಕೆ? ಹೊರಡು ಇಲ್ಲಿಂದ, ಫಸ್ಟ್ ಹೊರಡು ಇಲ್ಲಿಂದ. ಇವಳೊಬ್ಳು ಈ ಬಟ್ಟೆನ ರಿತು, ಇದೇನೆ ಇದು ಇಷ್ಟೊಂದು ದುಡ್ಡು? ಎಲ್ಲಿಂದ ಬಂತು ನಿನ್ಗೆ? ನಿನ್ನೆ ಕೇಳ್ತಿರೋದು, ಎಲ್ಲಿಂದ ಬಂತು ಇಷ್ಟು ದುಡ್ಡು? ಈ ಕೋರ್ಟು ಕೇಸು ಅನ್ನೋ ತಲೆ ಬಿಸಿಲಿ
ಅದೆಷ್ಟು ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಸ್ಟ್ರೆಸ್ ಈಟಿಂಗ್ ಅನ್ನೋದು ಇದಕ್ಕೆ ಇರ್ಬೇಕು. ಓ ಡ್ಯಾಡ್ ಬನ್ನಿ ಮಾಡೋಣ, ಕೂತ್ಕೊಳ್ಳಿ. ವಿಕಿ, ಹೇಳಿ ಡ್ಯಾಡ್. ನೀನೇ ಹೇಳ. ನೀನು ನನ್ನ ಯಾವ್ದಾದ್ರು ವಿಷಯನ ಹೇಳೋದಿದ್ಯಾ ವಿಕಿ? ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ ಡ್ಯಾಡ್? ಕೇಸ್ ಬಗ್ಗೆ, ಸಂಧ್ಯಾ ಬಗ್ಗೆ ಯಾವುದಾದ್ರೂ ವಿಷಯನ ಮುಚ್ಚಿಟ್ಟಿದ್ರೆ ಈಗಲೇ ಹೇಳ್ಬಿಡು ವಿಕಿ. ಆ JP ಅಂಕಲ್ ನನ್ನ ಮೇಲೆ ಡೌಟ್ ಪಟ್ಟಿದ್ದು ಸಾಲದು, ನೀವು ಅದೇ ಮಾಡ್ತಿದ್ದೀರಲ್ಲ ಡ್ಯಾಡ್. ಏನ್ರಿ ನೀವು ಮಗು ಊಟ ಮಾಡ್ಬೇಕಾದ್ರೆ ಮಾತಾಡ್ಬೇಕಾ? ಹೌದು, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ ಬರಲ್ಲ, ಅದು ಇನ್ನೂ ಚಿಕ್ಕ ಮಗು, ನೀನೇ ತಿನ್ಸು. ನನ್ನ ಟೆನ್ಷನು ನಿನಗೆ ಅರ್ಥ ಆಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೇ ಕಡೆ ಮನೆ ಊಟ ಆಗುತ್ತೆ. ನಿಜ ಹೇಳು ರೀತು, ಯಾರ್ದು ಈ ದುಡ್ಡು? ಶ್ವೇತಾದು. ಇದೆಲ್ಲ ನನ್ನ ಫ್ರೆಂಡ್ ಶ್ವೇತಾದು ಅಮ್ಮ. ಶ್ವೇತಾದ? ಅವಳು ಯಾಕೆ ನಿಂಗೆ ಇಷ್ಟೊಂದು ದುಡ್ಡು ಕೊಟ್ಲು? ಅವಳಿಗೇನೋ ಎಮರ್ಜೆನ್ಸಿ ಇತ್ತಂತೆ ಮಾಮ್. ಅವಳ ಅಕೌಂಟಿಂದ ಏನೋ ಡ್ರಾ ಆಗ್ತಿಲ್ಲ ಅನ್ಬಿಟ್ಟು ನನ್ನ ಅಕೌಂಟ್ಗೆ ಡ್ರಾ ಮಾಡಿಸಿದ್ಲ ಅಷ್ಟೇ. ನೀನ್ ಹೇಳ್ತಾ ಇರೋದು ನಂಬಕ್ಕಾಗ್ತಿಲ್ಲ. ನಿಜ ಹೇಳು ರೀತು, ನೀನೇನು ತಪ್ಪು ಮಾಡ್ತಿಲ್ಲ ತಾನೆ? ಅಯ್ಯೋ ಅಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ನೀವು ನಂಬುದ್ರು ಬಿಟ್ರು ಅದೇ ನಿಜ. ಇದನ್ನ ಫಸ್ಟ್ ಶ್ವೇತಾ ಕೊಟ್ಬಿಡ್ತೀನಿ. ರೀತು ಗಾಬರಿ ಆಗಿರೋದನ್ನ ನೋಡ್ತಾ ಇದ್ರೆ ಯಾಕೋ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನಿಸ್ತಾ ಇದೆಯಲ್ಲ. ಆದ್ರೆ ಇದ್ರ ಹಿಂದೆ ಸಂಧ್ಯೆ ವಿಷಯ ಏನಾದ್ರೂ ಇದೆಯಾ, ಅಥವಾ ಇನ್ಯಾವ್ದಾದ್ರೂ ವಿಷಯ ಇದೆಯಾ ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದುಡ್ಡನ್ನ ಯಾರು ಕೊಟ್ರು, ಯಾಕೆ ಕೊಟ್ರು ಅನ್ನೋದನ್ನ ತಿಳ್ಕೊಂಡ್ರೆ ಏನಾದ್ರೂ ಸುಳುವು ಸಿಕ್ಕೇ ಸಿಗುತ್ತೆ. ಇವಳಣ್ಣ ಅರ್ಜುನ್ ಅಮಾಯಕ, ಅವನ್ದೇನು ತಪ್ಪಿಲ್ಲ ಅಂತ ಇವಾಗಷ್ಟೇ ಅರ್ಥ ಆಗಿದೆ. ಈಗ ತಂಗಿ ಬಗ್ಗೆ ತಿಳ್ಕೊಳ್ಳೋ ಟೈಮ್. ಕಂಡು ಹಿಡಿತೀನಿ. ನೀನ್ ಹೋಗಮ್ಮ ಇಲ್ಲಿಂದ. ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ. ನಿಮ್ಮಪ್ಪ ಬರ್ಲಿ ಕಣೆ, ಇದನ್ನೆಲ್ಲ ಅವ್ರ ಹತ್ರ ಹೇಳ್ತೀನಿ. ಅವ್ರಿಗದೇನು ಉತ್ತರ ಕೊಡ್ತೀಯೋ ನೀನೇ ಕೊಡು.